ಪೊಟ್ಯಾಷಿಯಂ ಡೈಕ್ರೋಮೇಟ್ K2Cr2O7 ಪ್ರಿಪರೇಷನ್ ತುಂಬ ಇಂಪಾರ್ಟೆಂಟ್. ಸೆಕೆಂಡ್ PUC ಕೆಮಿಸ್ಟ್ರಿ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಕೇಳ್ತಾರೆ. ಸೊ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಬರೋದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರಲ್ಲಿ. ಸೊ ಈ ವಿಡಿಯೋನಲ್ಲಿ ನಾವು ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪರೇಷನ್ನ 3 ಸ್ಟೆಪ್ಸ್ ಈಸಿ ಟ್ರಿಕ್ಸ್ನ ನಾವು ಕಲಿತೀವಿ. ಸೊ ಪ್ರಿಪರೇಷನ್ಗೆ ಹೋಗೋಕ್ಕಿಂತ ಮುಂಚೆ ನಮಗೆ ಕ್ರೋಮೇಟ್ ಅಯಾನ್ ಮತ್ತು ಡೈಕ್ರೋಮೇಟ್ ಅಯಾನ್ನ ನಮ್ಮ ಫಾರ್ಮುಲಾ ಗೊತ್ತಿರಬೇಕು ಮತ್ತು ಕಲರ್ ಕೂಡ ಗೊತ್ತಿರಬೇಕು. ಕ್ರೋಮೇಟ್ ಅಯಾನ್ ಯೆಲ್ಲೋ, ಡೈಕ್ರೋಮೇಟ್ ಅಯಾನ್ ಆರೆಂಜ್ ಕಲರ್. ಸೊ ಕ್ರೋಮೇಟ್ ಅಯಾನ್ ಫಾರ್ಮುಲಾ CrO4 2- ಮತ್ತು ಡೈಕ್ರೋಮೇಟ್ Cr2O7 2-. Charge is same on both the ion chromate as well as dichromate. Charge is same, that is 2-. But number of chromium and oxygen atom varies in both. So ನಮಗೆ ಪ್ರಿಪರೇಷನಲ್ಲಿ ಈ ಎರಡು ಅಯಾನ್ಸ್ ಫಾರ್ಮುಲಾ ಗೊತ್ತಿರಬೇಕು. ಅದ್ರ ಜೊತೆಗೆ ನಾವು ಈ ಪ್ರಿಪರೇಷನಲ್ಲಿ 2 ಕಾಂಪೌಂಡ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ, ಸೋಡಿಯಂ ಕ್ರೋಮೇಟ್ ಮತ್ತು ಸೋಡಿಯಂ ಡೈಕ್ರೋಮೇಟ್. ಸೋಡಿಯಂ ಕ್ರೋಮೇಟ್ನ ಫಾರ್ಮುಲಾ Na2CrO4 ಮತ್ತು ಸೋಡಿಯಂ ಡೈಕ್ರೋಮೇಟ್ನ ಫಾರ್ಮುಲಾ Na2Cr2O7. ಈ ಫಾರ್ಮುಲಾ ಗೊತ್ತಿರಬೇಕು, ಯು ನೀಡ್ ಟು ಪ್ರಾಕ್ಟೀಸ್. ಸೋಡಿಯಂ ಕ್ರೋಮೇಟ್ Na2CrO4, ಸೋಡಿಯಂ ಡೈಕ್ರೋಮೇಟ್ Na2Cr O7. ಸೊ ನಾವು ಆಲ್ರೆಡಿ ಕ್ರೋಮೇಟ್ ಓರ್ ಡೈಕ್ರೋಮೇಟ್ ಅಯಾನ್ ಡೈಕ್ರೋಮೇಟ್ ಅಯಾನ್ ಎರಡು ಗೊತ್ತಿದೆ, CrO4 2- ಮತ್ತು Cr2O7 2- ಡೈಕ್ರೋಮೇಟ್. ಸೊ ಸೋಡಿಯಂ ಅಯಾನ್ ಫಾರ್ಮುಲಾ ಗೊತ್ತು, Na+. ಸೋಡಿಯಂನ ವೇಲೆನ್ಸಿ 1, ಕ್ರೋಮೇಟ್ ಮತ್ತು ಡೈಕ್ರೋಮೇಟ್ ವೇಲೆನ್ಸಿ 2. ಇಂಟರ್ಚೇಂಜ್ ಮಾಡಿದಾಗ ನಮಗೆ ಸೋಡಿಯಂ ಕ್ರೋಮೇಟ್ ಫಾರ್ಮುಲಾ Na2CrO4 ಬರುತ್ತೆ ಮತ್ತು ಸೋಡಿಯಂ ಡೈಕ್ರೋಮೇಟ್ನ ಫಾರ್ಮುಲಾ Na2Cr2O7 ಬರುತ್ತೆ. ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪರೇಷನ್ ಮಾಡೋದಕ್ಕೋಸ್ಕರ ನಾವು ಯೂಸ್ ಮಾಡುವಂತಹ ಓರ್ ಕ್ರೋಮೈಟ್ ಓರಲ್ಲಿ 2 ಪಾರ್ಟ್ ಇರುತ್ತೆ, ಫೆರ್ರಸ್ ಆಕ್ಸೈಡ್ FeO ಮತ್ತು ಕ್ರೋಮಿಯಂ ಆಕ್ಸೈಡ್ Cr2O3 2-. ಎರಡನ್ನೂ ಕಂಬೈನ್ ಮಾಡಿದಾಗ ನಮಗೆ ಕ್ರೋಮೈಟ್ ಓರ್ ಸಿಗುತ್ತೆ, FeO Cr2O3 ಅಥವಾ FeCr2O4, ಬೋತ್ ಆರ್ ಸೇಮ್. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪೇರ್ ಮಾಡೋದಕ್ಕೋಸ್ಕರ ನಾವು ಕ್ರೋಮೈಟ್ ಓರ್ನ ಬಳಸ್ಕೊತೀವಿ. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪರೇಷನಲ್ಲಿ 3 ಸ್ಟೆಪ್ಸ್ ಇದ್ದಾವೆ. ಫಸ್ಟ್ ಸ್ಟೆಪ್ ಫಾರ್ಮೇಷನ್ ಆಫ್ ಸೋಡಿಯಂ ಕ್ರೋಮೇಟ್ನ ಫಾರ್ಮುಲಾ Na2CrO4. ಇದನ್ನು ಪ್ರಿಪೇರ್ ಮಾಡೋದಕ್ಕೋಸ್ಕರ ನಾವು ತಗೊಳ್ಳೋದು ಕ್ರೋಮೈಟ್ ಓರ್ FeCr2O4, ಸೋಡಿಯಂ ಕಾರ್ಬೋನೇಟ್ Na2CO3 ಮತ್ತು ಆಕ್ಸಿಜನ್. 3 ಕಂಬೈನ್ ಆಗಿ ನಮಗೆ ಸಿಗೋದು ಸೋಡಿಯಂ ಕ್ರೋಮೇಟ್, ಫೆರ್ರಿಕ್ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಇಲ್ಲಿ ಇರುವಂತಹ ಐರನ್ ಆಕ್ಸಿಜನ್ ಜೊತೆ ಕಂಬೈನ್ ಆಗಿ ಫೆರ್ರಿಕ್ ಆಕ್ಸೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಪೀಟ್ ಒನ್ಸ್ ಅಗೇನ್, ಕ್ರೋಮೈಟ್ ಓರ್ನ ಐರನ್ ಆಕ್ಸಿಡೇಷನ್ ಆಗಿ ಅದು ಫೆರ್ರಿಕ್ ಆಕ್ಸೈಡ್ Fe2O3 ಆಗಿ ಕನ್ವರ್ಟ್ ಆಗುತ್ತೆ. ಸೋಡಿಯಂ ಕಾರ್ಬೋನೇಟಲ್ಲಿ ಇರುವಂತಹ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಮತ್ತು ಕ್ರೋಮೈಟ್ ಓರಲ್ಲಿ ಇರುವಂತಹ ಕ್ರೋಮೇಟ್ ಅಯಾನ್ Cr2O4 2- ಅದು ಆಕ್ಸಿಡೈಸ್ ಆಗಿ ಸೋಡಿಯಂ ಜೊತೆ ರಿಯಾಕ್ಟ್ ಆಗಿ ಸೋಡಿಯಂ ಕ್ರೋಮೇಟ್ Na2CrO4 ಆಗಿ ಕನ್ವರ್ಟ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್ ಸ್ವಲ್ಪ ಕಾಂಪ್ಲಿಕೇಟೆಡ್. ಇದನ್ನು ಕಲ್ತ್ರೆ ನೀವು ಬೇರೆ ರಿಮೈನಿಂಗ್ 2 ಸ್ಟೆಪ್ಸ್ ಆರ್ ವೆರಿ ಈಸಿ. ಇದನ್ನು ಬರೆದ ಮೇಲೆ ನಾವು ಬ್ಯಾಲೆನ್ಸ್ ಮಾಡಬೇಕು, ಯಾಕಂದರೆ ಅನ್ಬ್ಯಾಲೆನ್ಸ್ ರಿಯಾಕ್ಷನ್ ಡಸ್ ನಾಟ್ ಕ್ಯಾರಿ ಎನಿ ಮಾರ್ಕ್. ವಿ ನೀಡ್ ಟು ಬ್ಯಾಲೆನ್ಸ್ ದ ರಿಯಾಕ್ಷನ್. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ಈಸಿ ಟ್ರಿಕ್ ಏನಪ್ಪ ಅಂದರೆ 3 ರಿಯಾಕ್ಟೆಂಟಲ್ಲಿ ಏನೇನು ತಗೋಬೇಕು ನಾವು, 4 ಕ್ರೋಮೈಟ್ ಓರ್, 8 ಸೋಡಿಯಂ ಕಾರ್ಬೋನೇಟ್ ಮತ್ತು 7 ಆಕ್ಸಿಜನ್. ಸೊ ಈಸಿ ಟ್ರಿಕ್, 4 2s 8, 8 - 1 7. ಈ ರೀತಿ ನಾವು ರಿಯಾಕ್ಟೆಂಟ್ ಸೈಡಲ್ಲಿ 4 ಕ್ರೋಮೈಟ್ ಓರ್, 8 ಸೋಡಿಯಂ ಕಾರ್ಬೋನೇಟ್ ಮತ್ತು 7 ಆಕ್ಸಿಜನ್ ತೊಗೊಳ್ರಿ. ಪ್ರಾಡಕ್ಟ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನೋಡ್ರಿ, ಇಲ್ಲಿ ಸೋಡಿಯಂ 8 2s 16 ಇದೆ. ಸೋಡಿಯಂನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 8 ಸೋಡಿಯಂ ಕ್ರೋಮೇಟ್ ತೊಗೊಳ್ರಿ. ಆವಾಗ ಕ್ರೋಮಿಯಮು ಬ್ಯಾಲೆನ್ಸ್ ಆಯಿತು, 8 ಕ್ರೋಮಿಯಂ. ಇಲ್ಲೂ ಅಷ್ಟೇ 4 2s 8 ಕ್ರೋಮಿಯಂ ಬ್ಯಾಲೆನ್ಸ್ ಆಯಿತು. 4 ಐರನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 2 Fe2O3 ತೊಗೊಳ್ರಿ. ಮತ್ತು 8 ಕಾರ್ಬನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 8 ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ರಿ. ಸೊ ಈ ರೀತಿ ನಾವು ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಸೊ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡಿದ್ಮೇಲೆ 4 FeCr2O4, 8 Na2CO3, 7 H2O gives rise to 8 Na2CrO4 sodium chromate, 2 Fe2O3 ferric oxide plus 8 carbon dioxide. So this is the first step in potassium dichromate preparation, that is formation of sodium chromate. ಈಗ ನಾವು ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ ಕನ್ವರ್ಷನ್ ಆಫ್ ಸೋಡಿಯಂ ಕ್ರೋಮೇಟ್ ಇಂಟು ಸೋಡಿಯಂ ಡೈಕ್ರೋಮೇಟ್. ಸೋಡಿಯಂ ಕ್ರೋಮೇಟ್ ನಮಗೆ ಸಿಕ್ಕಿರುವಂತಹ ಸೋಡಿಯಂ ಕ್ರೋಮೇಟ್ Na2CrO4 ಇಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ ತಗೊಳ್ಳೋಣ. ಇದನ್ನು ನಾವು ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಸೋಡಿಯಂ ಕ್ರೋಮೇಟ್ ಸೋಡಿಯಂ ಡೈಕ್ರೋಮೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೋಡಿಯಂ ಡೈಕ್ರೋಮೇಟ್ ಫಾರ್ಮುಲಾ Na2Cr2O7. ಸೋಡಿಯಂ ಕ್ರೋಮೇಟ್ on treating with sulfuric acid converts to sodium dichromate Na2Cr2O7. ಮತ್ತೆ sodium combines with sulfate ion to form sodium sulfate Na2SO4. ಮತ್ತು ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಇರುವಂತಹ ಹೈಡ್ರೋಜನ್ ವಾಟರ್ ಆಗಿ ರಿಲೀಸ್ ಆಗುತ್ತೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗ್ತಾ ಇದೆ, ಸೋಡಿಯಂ ಕ್ರೋಮೇಟ್ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಿದಾಗ ಅದು ಸೋಡಿಯಂ ಡೈಕ್ರೋಮೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೋಡಿಯಂ ಡೈಕ್ರೋಮೇಟ್ ಮತ್ತು ಸಲ್ಫೇಟ್ ಸೋಡಿಯಂ ಸಲ್ಫೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಮತ್ತು ಈ ಹೈಡ್ರೋಜನ್ ವಾಟರ್ ಆಗಿ ರಿಲೀಸ್ ಆಗ್ತಾ ಇದೆ. ನಾವು ಈ ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, 2 ಸೋಡಿಯಂ ಕ್ರೋಮೇಟ್ ತೊಗೊಳ್ತಾ ಇದ್ದೀವಿ, 2 Na2CrO4.
1 sulfuric acid gives rise to 1 sodium dichromate Na2Cr2O7, 1 sodium sulfate Na2SO4 ಮತ್ತು 1 ವಾಟರ್ ಮಾಲಿಕ್ಯೂಲ್ H2O. ಈಗ ಲಾಸ್ಟ್ ಸ್ಟೆಪ್ಗೆ ಹೋಗೋಣ. ಥರ್ಡ್ ಸ್ಟೆಪ್ ಇನ್ ದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಥರ್ಡ್ ಸ್ಟೆಪ್ ಈಸ್ ಸೋಡಿಯಂ ಡೈಕ್ರೋಮೇಟ್ ಕನ್ವರ್ಟ್ಸ್ ಇಂಟು ಪೊಟ್ಯಾಷಿಯಂ ಡೈಕ್ರೋಮೇಟ್. ಸಿಕ್ಕಿರುವಂತಹ ಸೋಡಿಯಂ ಡೈಕ್ರೋಮೇಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ನಮ್ಮ ಪ್ರಾಡಕ್ಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಏನಾಗ್ತಾ ಇದೆ ಇಲ್ಲಿ ನಮಗೆ ಸಿಕ್ಕಿರುವಂತಹ ಸೋಡಿಯಂ ಡೈಕ್ರೋಮೇಟ್ ರಿಯಾಕ್ಟೆಂಟ್ ಸೈಡಲ್ಲಿ ತಗೊಂಡು Na2Cr2O7 ಅದನ್ನು 2 moles ಆಫ್ ಪೊಟ್ಯಾಷಿಯಂ ಕ್ಲೋರೈಡ್ KCl ಜೊತೆ ಟ್ರೀಟ್ ಮಾಡಿದಾಗ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇಂಟರ್ಚೇಂಜ್ ಆಗುತ್ತೆ. ಸೊ ಬೈ ದಟ್ ವಿ ವಿಲ್ ಗೆಟ್ K2Cr2O7 potassium dichromate ಮತ್ತೆ 2 NaCl. So this is the last step in the preparation of potassium dichromate. 3 steps ಇದೆ. First step formation of sodium chromate, second step conversion of sodium chromate into sodium dichromate, and last step conversion of sodium dichromate into potassium dichromate. ಇಲ್ಲಿ ಸ್ವಲ್ಪ ಫಾರ್ಮುಲಾಸ್ ನೀವು ಚೆನ್ನಾಗಿ ಜ್ಞಾಪನ ಇಟ್ಕೋಬೇಕು. ಒಂದು ಫಾರ್ಮುಲಾ ಕ್ರೋಮೈಟೋರ್, ಇನ್ನೊಂದು ಸೋಡಿಯಂ ಕ್ರೋಮೇಟ್, ಇನ್ನೊಂದು ಸೋಡಿಯಂ ಡೈಕ್ರೋಮೇಟ್, ಇನ್ನೊಂದು ಪೊಟ್ಯಾಷಿಯಂ ಡೈಕ್ರೋಮೇಟ್. ಈ ಮೂರು ಫಾರ್ಮುಲಾಸ್ ಜ್ಞಾಪನ ಇಟ್ಕೊಂಡ್ರೆ ಪ್ರಿಪರೇಷನ್ಸ್ ಈಸಿಯಾಗಿ ನೀವು ಜ್ಞಾಪನ ಇಟ್ಕೋಬಹುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್.